ಮಾಟ ಮಂತ್ರ ತಂತ ಮಾಡಿದ್ರು ಅದನ್ನು ಕೂಡ ಆ ಥರ ನೆಗೆಟಿವಿಟಿ ಬರೋಕ್ಕೆ ಕಾರಣ ಆಗುತ್ತೆ. ಜ್ಯೇಷ್ಠ ಲಕ್ಷ್ಮಿ ಬಗ್ಗೆ ಹೇಳು. ಜ್ಯೇಷ್ಠ ಲಕ್ಷ್ಮಿ ಬಗ್ಗೆ ಹೇಳಬೇಕಾ? ಏನು ಅಂದರೆ ಎಲ್ಲರೂ ಶ್ರೇಷ್ಠ ಲಕ್ಷ್ಮಿ ಬಗ್ಗೆ ಕೇಳೋಕ್ಕೆ ಭಾಳ ಇಷ್ಟಪಡ್ತಾರೆ. ಆದ್ರೆ ಜ್ಯೇಷ್ಠ ಲಕ್ಷ್ಮಿ ಬಗ್ಗೆನೂ ಸ್ವಲ್ಪ ತಿಳ್ಕೊಬೇಕು. ಏನು ಅಂತಂದರೆ ಜ್ಯೇಷ್ಠ ಲಕ್ಷ್ಮಿ ವರ ಹೆಂಗಿರುತ್ತಂದ್ರೆ ದರಿದ್ರತನ ಕೊಡೋದು, ಆಮೇಲೆ ಜಗಳ, ಮನಸ್ತಾಪ, ಬಡತನ, ಊಟಕ್ಕೆ ತೊಂದರೆಗಳು ಬರೋದು, ಆಮೇಲೆ ಪ್ರತಿಯೊಂದು ಈ ಥರ ಎಲ್ಲ ಸಮಸ್ಯೆಗಳು ಜಾಸ್ತಿ ಆಗ್ತಿರ್ತಾವೆ. ನಾವು ಅಂದ್ಕೊಂಡಂಗೆ ಕೆಲಸಗಳು ಸಕ್ಸಸ್ ಆಗ್ತಿರಂಗಿಲ್ಲ. ಅದಕ್ಕೋಸ್ಕರ ಆಕಿನ ಜ್ಯೇಷ್ಠ ಲಕ್ಷ್ಮಿ ಅಂತಾರೆ. ಈ ಥರ ಆಗೋದಕ್ಕೆ ಕಾರಣ ಏನಂದರೆ ಮನೆಯಲ್ಲಿ ಪದೇ ಪದೇ ಜೇಡ ಕಟ್ಟೋದು, ಆಮೇಲೆ ಕಸ ಜಾಸ್ತಿ ಜಮಾ ಆಗೋದು, ಆಮೇಲೆ ಎಷ್ಟೇ ಧೂಳು ಹೊಡೆದ್ರು, ಎಷ್ಟೇ ಮನೆ ಒರೆಸಿದ್ರು, ಎಷ್ಟೇ ಚೆನ್ನಾಗಿ ಇದು ಮಾಡ್ಕೊಂಡು ಹೋದ್ರೂ ಕಸದ್ದು, ಆಮೇಲೆ ಧೂಳು, ದುಮ್ಮ, ಜೇಡ ಕಟ್ಟೋದು ಅದೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗಾಗಿ ಅದು ಜ್ಯೇಷ್ಠ ಲಕ್ಷ್ಮಿ ಇದು ಇರೋದ್ರಿಂದ ಹಂಗೆ ಆಗ್ತಿರುತ್ತೆ. ಆಮೇಲೆ ಅಥವಾ ಕೆಲವೊಬ್ರು ಏನರ ಮಾಟ ಮಂತ್ರ ತಂತ ಮಾಡಿದ್ರು ಅದನ್ನು ಕೂಡ ಆ ಥರ ನೆಗೆಟಿವಿಟಿ ಬರೋಕ್ಕೆ ಕಾರಣ ಆಗುತ್ತೆ. ಅಂದ್ರೆ ನಾವು ಸರಿಯಾಗಿ ಕೆಲಸ ಮಾಡೋಕ್ಕಾಗಲ್ಲ, ಮೈ ವಜ್ಜ, ಕೈಕಾಲು ವಜ್ಜ, ನಡೆದಾಡೋಕ್ಕಾಗಲ್ಲ, ಅಷ್ಟೆಲ್ಲ ತೊಂದರೆ ಸಮಸ್ಯೆಗಳು ಬರ್ತಿರ್ತಾವೆ. ಹಂಗಾಗಿ ಇದಕ್ಕೊಂದು ಸೊಲ್ಯೂಷನ್ ಏನಂದ್ರೆ ಆಷಾಢ ಮಾಸದ ಶುಕ್ರವಾರ ಜ್ಯೇಷ್ಠ ಲಕ್ಷ್ಮಿ ಪೂಜೆ ಮಾಡ್ಕೋಬೇಕು. ಅಂದರೆ ಎಲ್ಲ ದರಿದ್ರತನೂ ದೂರ ಹೋಗುತ್ತೆ. ಹೆಂಗೆ ಮಾಡ್ಕೋಬೇಕಂದ್ರೆ ಎಲ್ಲ ಕಸ ಅಂದು ಎಲ್ಲ ಗೋಮಂತ್ರ ಅವೆಲ್ಲ ಉಗ್ಗಿ ಧೂಳ ಗೀಳ ಹೊಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಗೋಮಂತ್ರ ಉಟ್ಕೊಂಡು ಎಲ್ಲ ನೀಟ್ ಮಾಡ್ಕೊಂಡು ಬರ್ಬೇಕು. ಮನೇನ ಬಂದು ಆಮೇಲೆ ಕಸ ಎಲ್ಲ ಹೊರಗಡೆ ಇಟ್ಟಿರ್ತೀವಲ್ಲ, ಆವಾಗ ಅಲ್ಲಿ ಹೊರಗಡೆನೇ 2 ಎಲೆ ಅರಿಶಿನ ಕುಂಕುಮ ಎಲೆಯೊಳಗೆ ಹಾಕಬೇಕು. ಹಾಕಿ ಊದಿನ ಕಡ್ಡಿ ಬೆಳಗಿ ಸಂಕಲ್ಪ ಮಾಡ್ಕೋಬೇಕು. ಇನ್ನು ಮುಂದೆ ಇಂಥ ಒಂದು ಪರಿಸ್ಥಿತಿಯಿಂದ ನಮ್ಮನ್ನು ಹೊರಗೆ ತೊಗೊಂಬಾರಮ್ಮ, ಇನ್ನು ಮುಂದೆ ನಮ್ಮ ಮನೆಗೆ ಬರಬಾರ್ದು, ನೀನು ಹೋಗಿಬಿಡು ಅನ್ಬೇಕು. ಶ್ರೇಷ್ಠ ಲಕ್ಷ್ಮಿಗೆ ಆದ್ರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತೀವಿ. ಅದ್ರಂಗೆ ಜ್ಯೇಷ್ಠ ಲಕ್ಷ್ಮಿ ಆದ್ರೆ ಹೋಗ್ಬಿಡಮ್ಮ ಬರಬೇಡ ಅನ್ಬೇಕು. ಅದ್ರಂಗೆ ಅನ್ಕೊಂಡು ಆಕಿನ ಅದು ಎಲೆಯೊಳಗೆ ಇಟ್ಟಿರ್ತೀವಲ್ಲ ಅರಿಶಿನ ಕುಂಕುಮ, ಆಕೆಗೆ ಎಡಿಯಾಗಿ ಪುಳಿಯೋಗರೆ ಮಾಡಬೇಕು. ಪುಳಿಯೋಗರೆ ಮಾಡಿ ಎಡೆ ಹಿಡಿದು ಆಕಿನ ಅದು ಕಾಲೇ ಇರುತ್ತಲ್ಲ, ಹರಿಯ ನೀರಿಂದ ಇರುತ್ತಲ್ಲ, ಅದಕ್ಕೆ ಬಿಟ್ಬಿಡ್ಬೇಕು. ಅರಿಶಿನ ಕುಂಕುಮ ಎಲೆ ಪುಳಿಯೋಗರೆ ಎಲ್ಲವೂ ಬಿಟ್ಬಿಡ್ಬೇಕು. ಬಿಟ್ಟು ಕಸನೂ ಹೊರಗೆ ಚೆಲ್ಲಿ ಬಂದುಬಿಡ್ಬೇಕು. ಆಮೇಲೆ ಇದನ್ನು ಎಷ್ಟು ಭಕ್ತಿ ಶ್ರದ್ಧೆಯಿಂದ ಮಾಡ್ಕೊಂತ ಹೋಗ್ತೀವಿ, ವರ್ಷಕ್ಕೊಮ್ಮೆರ ಮಾಡ್ಬೇಕು. ಅದನ್ನ ಆ ಥರ ಮಾಡೋದ್ರಿಂದ ಈ ಸಮಸ್ಯೆಯಿಂದ ಮುಕ್ತಿ ಸಿಗುತ್ತೆ. ಈ ಥರದ ವಿಷಯನ ಬೇಕು ತಿಳ್ಕೋಬೇಕು ಅಂತ ನಿಮಗೆ ಅನಿಸಿದರೆ ನನ್ನ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.